ನಮಸ್ಕಾರ ವೀಕ್ಷಕರೇ, ಹೈಟೆಕ್ ಟಿವಿಗೆ ಸ್ವಾಗತ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ವಿಜ್ಞಾನದ ಸಂಭ್ರಮ ಮನೆ ಮಾಡಿದೆ. ಇದೇ ಸಂದರ್ಭದಲ್ಲಿ ಗುರುಮಠಕಲ್ನ ಸಿದ್ದಾಪುರ್ ಬಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸೃಜನಶೀಲತೆಗೆ ವೇದಿಕೆ ಕಲ್ಪಿಸುವ ಆವಿಷ್ಕಾರ ಮೇಳ ಗಮನ ಸೆಳೆಯಿತು. ಗುರುಮಠಕಲ್ನ ಮಿನಿ ನಾವೀನ್ಯತೆ ಕೇಂದ್ರದ ವತಿಯಿಂದ ಸಿದ್ದಾಪುರ್ ಬಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ಮಾದರಿಗಳ ಪ್ರದರ್ಶನ ಆಯೋಜಿಸಲಾಗಿತ್ತು. ಸಮಗ್ರ ಶಿಕ್ಷಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಸಂಘ ಹಾಗೂ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬಡಿದೆಬ್ಬಿಸಿತು. ಸುಮಾರು 45ರಿಂದ 50ಕ್ಕೂ ಹೆಚ್ಚು ವಿಜ್ಞಾನ ಮಾದರಿಗಳನ್ನು ಪ್ರದರ್ಶಿಸಿದ ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಶಕ್ತಿಯನ್ನು ಪ್ರದರ್ಶಿಸಿದರು. ಕಾರ್ಯಕ್ರಮದಲ್ಲಿ ಮಿನಿ ನಾವೀನ್ಯತೆ ಕೇಂದ್ರದ ಮುಖ್ಯಸ್ಥರಾದ ಶ್ರೀ ನಾಗೇಶ್ ಡಿ ಅವರು ಮಾತನಾಡಿ, ಕನಸು ಕಾಣಿರಿ, ಆ ಕನಸುಗಳನ್ನು ಆಲೋಚನೆಗಳಾಗಿ ಮಾರ್ಪಡಿಸಿ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತನ್ನಿ ಎಂಬ ಎಪಿಜೆ ಅಬ್ದುಲ್ ಕಲಾಂ ಅವರ ಮಾತನ್ನು ನೆನಪಿಸುತ್ತಾ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಬೆಳೆಸುವುದೇ ಈ ಮೇಳದ ಮುಖ್ಯ ಉದ್ದೇಶ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮುಖ್ಯ ಗುರುಗಳಾದ ಶ್ರೀಮತಿ ದುರ್ಗಮ್ಮ ಅವರು ಮಾತನಾಡಿ, ವಿಜ್ಞಾನ ಎನ್ನುವುದು ಕೇವಲ ಪುಸ್ತಕಕ್ಕಷ್ಟೇ ಸೀಮಿತವಲ್ಲ, ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಬಾಲರಾಜ್, ಶ್ರೀನಿವಾಸ್, ಗ್ರಾಮ ಪಂಚಾಯತ್ ಜೆ ಆಲಿಮ್ಕಾ, ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಚಂದ್ರಕಾಂತ್ ರೆಡ್ಡಿ ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದ ಹಾಗೂ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಒಟ್ಟಿನಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುವಲ್ಲಿ ಈ ಆವಿಷ್ಕಾರ ಮೇಳ ಯಶಸ್ವಿಯಾಯಿತು. ಮಾಡಿಕೊಂಡಿದ್ದೇವೆ. ಈ ವಿಜ್ಞಾನ ಬಗ್ಗೆ ಸವಿಸ್ತರವಾಗಿ ಸರ್ ಈಗ ನಾಗೇಶ್ ಸರ್ ಹೇಳಿದ್ದಾರೆ ಮತ್ತು ರೆಡ್ಡಿ ಸರ್ ಅವರು ಹೇಳಿದ್ದಾರೆ. ವಿಜ್ಞಾನ ಅಂದ್ರೆ ಪ್ರತಿಯೊಂದು ಮನೆಯಲ್ಲಿ ನಾವು ಸಣ್ಣ ಪುಟ್ಟವಾಗಿ ನಾವು ಹಾಸ್ಪಿಟಲ್ ಹೋಗಲು ಮಾಡ್ಬೋದು. ಕೆಲವೊಂದು ಸಣ್ಣದಾಗಿ ನೋಡ್ರಿ, ಕಣ್ಣು ದೃಷ್ಟಿ ಆಗಿದೆ ಅಂತ ಹೇಳ್ತಾರ. ಏದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಮತ್ತಂದ್ರೆ ಮಂತ್ರ ನಾವೇನಿಲ್ಲ, ಉಪ್ಪನ್ನ ಹರಳನ್ನು ತೆಗೆದುಕೊಂಡು ಆ ಹರಳಿಂದ ನಾವು ದೃಷ್ಟಿ ತೆಗೆದು ಅದರಿಂದ ನಮ್ಮ ನೀರಿನ ಅಂಶವನ್ನು ಹೊರಗಡೆ ಬರ್ತಾರೆ. ಉಪ್ಪಿರ್ತಲ್ಲ, ಉಪ್ಪಿನಿಂದ ದೃಷ್ಟಿ ತೆಗೆದ್ರಲ್ಲ, ಅದು ನಿಜವಾಗಿ ನೀರಿನ ಅಂಶ ಇದರಿಂದ ನಮಗೆ ಸ್ವಲ್ಪ ದೃಷ್ಟಿ ಆಗಿದೆ, ಅದರಿಂದ ನಾವು ತೆಗೆದುಕೊಂಡು ನಮಗೆ ಸ್ವಲ್ಪ ಆರಾಮು ಅನಿಸ್ಬೋದು. ಅತಿಯಾಗಿ ನಾವು ಮೂಢನಂಬಿಕೆಯನ್ನು ನಂಬಬಾರ್ದು, ಕೆಲವೊಂದು ಮಾತ್ರ ನಂಬಬೇಕು. ಈಗ ಜೀರಿಗೆ ಇರ್ತಲ್ಲ, ಜಾಸ್ತಿ ಹೀಟ್ ಆದಾಗ ಏನ್ ಮಾಡ್ಬೇಕು ನಾವು, ಜೀರಿಗೆ ಮತ್ತು ಕಲ್ಸಕ್ಕರೆ ನಾವು ಮತ್ತು ಕಲ್ಸಕ್ಕರೆಯನ್ನು ನೀರಲ್ಲಿ ಹಾಕಿಕೊಂಡು ನಮಗೆ ಮನಸ್ಸಿಗೆ ದೇಹವನ್ನು ತಂಪಾಗಿ ಇಡುತ್ತದೆ. ಇದು ವಿಜ್ಞಾನ ಸಣ್ಣ ಪುಟ್ಟವಾಗಿ ಮಾಡಬಹುದು. ಇದೇ ರೀತಿಯಾಗಿ ನೀವು ಇನ್ನೂ ಮುಂದುವರೆದಾಗ ಈಗ 7ನೇ ತರಗತಿಯಲ್ಲಿ ಅಷ್ಟು ಗೊತ್ತಾಗಲ್ಲ, 8 ಅಥವಾ 9, 10ನೇ ತರಗತಿಯಲ್ಲಿ ಬಣ್ಣ ಬಣ್ಣದ ಪ್ಯಾಡ್ಗಳನ್ನು ಇಟ್ಟಾಗ ಅದು ನಂತರ ಪ್ರತಿಬಿಂಬಗಳು ಕಾಣಿಸುತ್ತಾರೆ. ಇದರ ಹೆಸರು ಗಿಣಿಮಣಿ.